ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಕ್ಸ್ ವ್ಲಾಗರ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೊಂಟು ಬೆಳಗಾವಿಂದ ದಾಂಡೇಲಿಗೆ. ಬೆಳಗಾವಿಂದ ದಾಂಡೇಲಿ 98 ಕಿಲೋಮೀಟ್ರ್ ಐತಿ. ಬರ್ರಿ ಹೋಗೋಣ. ನಾವೀಗ ಪಣಜಿ NH ಹೈವೇ ಮೇಲೆ ಹೋಗ್ಬೇಕು ಮಾಡಿದ್ದೆವು. ಖಾನಾಪುರ, ಲೋಂಡಾ, ಆಮೇಲೆ ದಾಂಡೇಲಿ. ATMದ ಅಮೌಂಟ್ ತಗೊಂಡು, ಯಾಕಂದ್ರೆ ಮುಂದೆ ನೆಟ್ವರ್ಕ್ ಬರೋಂಗಿಲ್ಲ, ಅದ್ರ ಸಂಬಂಧ ಅಮೌಂಟ್ ತಗೊಂಡು ಇಲ್ಲೇ. ಬರ್ರಿ ಮುಂದೆ ಎಲ್ಲರೂ ಪೆಟ್ರೋಲ್ ಹಾಕ್ಸೋಣ್ರಿ ಗಾಡಿಗೆ. ಒಂದು ಪೆಟ್ರೋಲ್ ಪಂಪ್ದಾಗ ಒಂದು ಪೆಟ್ರೋಲ್ ಹಾಕೊಂಡು 780 ರೂಪಾಯಿ ಪೆಟ್ರೋಲ್ ಹಾಕೊಂಡು ಟೋಟಲ್ 7.59 ಲೀಟ್ರ್ ಬತ್ತು. ನೋಡಿದ್ರೆ ಟ್ಯಾಂಕೆ ಫುಲ್ ಆಗಿ ಬಂದೈತಿ. ಇನ್ನೊಂದು ಟ್ಯಾಂಕ್ರೆ ಇನ್ನೊಂದು 100 ರೂಪಾಯಿ ಹಾಕಿದ್ರೆ ಟ್ಯಾಂಕೆ ಫುಲ್ ಆಕೈತಿ. ಬೇರೆ NH ಮೇಲೆ ಹೋಗೋಣ. ಪಣಜಿ NH ಹೈವೇ ಇದು ಪಣಜಿ NH ಹೈವೇ ಬೆಳಗಾವಿಂದ ಪಣಜಿಗೆ ಐತಿ ಡೈರೆಕ್ಟ್. ಇನ್ನು ಗೋವಾ ವಿಡಿಯೋ ನೋಡ್ರೆ ನಿಮಗೆ ಗೊತ್ತಾಗೈತಿ. ನಾವು ಬರ್ತನ ಹಿಂಗೆ ಬಂದಿದ್ದು ಗೋವಾದಿಂದ ಪಣಜಿ ಟು ಬೆಳಗಾವಿ ಬಂದಿದ್ದು. ಈಗ ನಾವು ಖಾನಾಪುರ, ಲೋಂಡಾ ಮತ್ತು ರಾಮನಗರ ಮೇಲೆ ಹಾಸಿ ಹೋಗಿ ದಾಂಡೇಲಿಗೆ. ಟೋಟಲ್ ಬೆಳಗಾವಿಂದ ದಾಂಡೇಲಿ 90 ಕಿಲೋಮೀಟ್ರ್ ಐತಿ. ಬರ್ರಿ ಹೋಗೋಣ, ತೋರಿಸ್ತಾನೆ ವ್ಯೂ. ಈ ಟೈಮ್ದಾಗ ದಾಂಡೇಲಿ ಹೋಗ್ಬೇಕು, ಮಸ್ತ್ ಆಕೈತಿ. ಅಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ಗಳು ಎಲ್ಲ ಮಸ್ತ್ ಐತಿ. ನಾವು ಟೋಟಲ್ 6 ಜನ ಹೊಂಟು, 4 ಜನ ಮುಂದೆ ಹೋಗ್ಯಾರ ಆಲ್ರೆಡಿ. ಈಗ ಅವ್ರು 1 ಗಂಟೆ ಚೆಕ್-ಇನ್ ಅಂತೂ ಹೋಗಿದಾರೆ ಅವ್ರು. ನಾವು ಅಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ವು ದಾಂಡೇಲಿಯಾಗ. ಒಬ್ಬರಿಗೆ ರೆಸಾರ್ಟಿಗೆ 2500 ರೂಪಾಯಿ ಐತಿ. ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳು ಬತ್ತು, ಮತ್ತು ಒಂದು ನಾಷ್ಟ, ಒಂದು ಊಟ, ಒಂದು ನೈಟ್ ಊಟ, ಟೋಟಲ್ ಎಲ್ಲ ಕೂಡ 2500 ರೂಪಾಯಿ ಬರ್ತೈತಿ. ಬರ್ರಿ ಹೋಗೋಣ. ಯಾವ್ಯಾವ ಆ್ಯಕ್ಟಿವಿಟೀಸ್ಗಳು ಬರ್ತಾವೆ, ನಾವು ರೆಸಾರ್ಟ್ ಬುಕ್ ಮಾಡಿದ್ವು ಅಥವಾ ಯಾವ್ಯಾವ ಇನ್ಕ್ಲೂಡ್ ಆ್ಯಕ್ಟಿವಿಟೀಸ್ಗಳು ಬರ್ತಾವೆ, ನಾವು ಹೊರಗೆ ಎಷ್ಟು ಪೇ ಮಾಡಬೇಕು, ಎಲ್ಲ ಈ ವಿಡಿಯೋ ತೋರಿಸ್ತಾನು. ಬರ್ರಿ ಹೋಗೋಣ್ರಿ. NH ಹೈವೇ ಮಾತ್ರ ಅಣ್ಣ ಹೋಗ್ತೈತಿ. ಇಲ್ಲೊಂದು ಟೋಲ್ ನಾಕ ಬರ್ತೈತಿ. ಈ ಟೋಲ್ ನಾಕ ದಾಟಿ ಹೋಗೋದು ಮುಂದೆ. ಇದು ಖಾನಾಪುರ ಟೋಲ್ ನಾಕ. ಇಲ್ಲಿ ಮುಂದೆ ಒಂದು ವ್ಯೂ ಪಾಯಿಂಟ್ ಐತಿ. ಮ್ಯಾಲೆ ದೇವ್ರ ಗುಡಿ ಐತಿ ಒಂದು ಮಸ್ತ್. ಅಲ್ಲಿ ದೇವ್ರ ಗುಡಿ ಅಂತ ವ್ಯೂ ಮಸ್ತ್ ಕಾಣ್ತೈತಿ. ಬರುತ್ನಾಗ ನೋಡೋಣ್ರಿ, ಟ್ರೈ ಮಾಡೋಣ. ಮ್ಯಾಲೆ ಭೂತನಾಥ್ ಟೆಂಪಲ್ ಐತಿ. ಬರುತ್ನಾಗ ಹೋಗಿ ಬರೋಣ್ರಿ ಮ್ಯಾಲು. NH ನಮ್ಮ ಗಾಡಿ ಹಂಗೆ ಹೊಂಟೈತೆ ನೋಡ್ರಿ. 120, 115 ಸ್ಪೀಡ್ ಹೊಂಟೈತಿ. ಖಾನಾಪುರ ದಾಟ್ಕೊಂಡು ಮುಂದೆ ಒಂದು 5-6 ಕಿಲೋಮೀಟ್ರ್ ಹೋದ್ರೆ ಜಂಗಲ್ ಚಾಲು ಆತ್ ನೋಡ್ದ. ನಮ್ಮ ಬೆಳಗಾವ್ದಾಗ ಭಾಳ ಬಿಸಿಲು. ಇಲ್ಲೆಲ್ಲ ಜಂಗಲ್ ಇರಂತಲೇ ಫುಲ್ ಕೋಲ್ಡ್ ಐತಿ. ಎಲ್ಲ ಅವನೊಂದು ಮುಂದೆ ಏನೋ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು ಮುಂದೆ. ನೋಡಿ ಕಾರ್ ಗಿಡ ಹೋಗಿ ಗುದ್ದಿಸ್ಯಾನ ಆ ಕಡೆದ. ಬರ್ರಿ ನೋಡ್ನಿ ಏನಂತೇಳಿ. ನಿದ್ದೆ ಕಂಟ್ರೋಲ್ ಆಗ್ಲಾರ್ಕ ಹಿಂಗಾಗಿತ್ತು ನೋಡಪ್ಪ ಅದು. ಮತ್ತು ಯಾರಿಗೇನು ಅನಾಹುತಾಗಿಲ್ಲ. ಡ್ರೈವರ್ಗೆ ಮೂಗಟ್ಟು ಹೊಡೆದೈತಿ ಅಷ್ಟು. ಮತ್ತು ಗಾಡಿ ಇಂಜಿನ್ ಮಾತ್ರ ಹೋಗೈತಿ ಮುಂದಿಂದೆಲ್ಲ. ಅದೇನಾಗಿತ್ತಂದ್ರೆ ಅವ ಗೋವಾದಿಂದ ಬೆಳಗಾವಿ ಹೊಂಟಿದ್ದ. ಫುಲ್ ನಿದ್ದೆ ಬಂದವು, ಹೋಗಿ ಗುದಿಸ್ಬಿಟ್ಟಾನ ಸೈಡ್. ಎಲ್ಲರೂ ನೋಡ್ರಪ್ಪ, ಎಲ್ಲರೂ ಹಗರ್ ಹೋಗ್ರಿ. ಎಷ್ಟು ಲೇಟ್ ಆದ್ರೆ ಅವತ್ತಾಗ 1 ತಾಸು ಆರಾಮ್ ಹೋಗ್ರಿ. ನಿದ್ದೆ ಅದು ಬತ್ತಂದ್ರೆ ಅಲ್ಲೇ ಸೈಡ್ ಗಾಡಿ ಹಚ್ಚಿ ನಿದ್ದೆ ಮಾಡಿ ಹೋಗ್ರಿ 1 ತಾಸು. ರಾಮನಗರ, ಲೋಂಡಾ ಎಲ್ಲ ದಾಟಿ ದಾಂಡೇಲಿ ಜಂಗಲ್ ಎಂಟ್ರಿ ಅದು ನೋಡ್ರಿಪ್ಪ. ಅದು ಹೆಂಗೈತಿ ನೋಡ್ರಿ ಜಂಗಲ್ ದಾಂಡೇಲಿದು. ಅಂತೂ ನಾವು ಬಂದು ದಾಂಡೇಲಿಗೆ. ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ಯಾರ. ನಮ್ಗಿಂತ 3 ತಾಸು ಆತು ಅವ್ರು ಹೋಗಿ. ನಾವು ಈಗ ಬಂದು 3 ತಾಸು ಲೇಟ್ ಆಯ್ತು. ಅವ್ರ ಲೊಕೇಶನ್ ಕಳಿಸಿರ ಅಲ್ಲಿ ರೆಸಾರ್ಟದ್ದು ಹೋಗಿ. ನಾವು ಅಲ್ಲೇ ಹೋಗೋಣ ಬರ್ರಿ. ಇಲ್ಲ ದಾಂಡೇಲಿ ಎಂಟ್ರಿ ಆಗ್ಕೊಂಡು ಬಾಜುಕ ಒಂದು ರೈಟ್ ಸೈಡ್ ರೋಡ್ ಐತಿ. ಆ ರೈಟ್ ಸೈಡ್ ರೋಡ್ ಹಿಡ್ಕೊಂಡು ಹೋಗೋದು. ಒಂದು 3 ಕಿಲೋಮೀಟ್ರ್ ಐತಿ.
ಇದು ನೋಡ್ರಪ್ಪ ನಾವು ಬುಕ್ ಮಾಡಿದ ರೆಸಾರ್ಟ್ ಒಳಗೆ ಹೆಂಗೈತೆ ನೋಡೋಣ ಬೇರೆ ಎಲ್ಲ ರೂಮ್ಸ್ ಎಲ್ಲ ಹೆಂಗದಾವು ಏನೇನು ಆ್ಯಕ್ಟಿವಿಟೀಸ್ ಇದಾವೆ ಇಲ್ಲಿ ಎಲ್ಲ ನೋಡೋಣ ಬೇರೆ ಅನ್ನಗಳು ನೋಡಲ್ಲಿ ಮುಂದೆ ಅಟ್ಲೋಟ್ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬ್ಯಾಡ್ಮಿಂಟನ್ ಅನ್ನತ್ತಾರದ ನಿಮ್ಮ ಪ್ರಕಾಶ ವಿಶಾಲ ಕಿರಣ ಶಿವಲಿಂಗ್ ಬರ್ದಾರ ಇವ್ರು 4 ಜನ ಬಂದಾರು ನಾನಾ ಮತ್ತು ನಮ್ಮ ತಮ್ಮ ದರ್ಶನ ನಾವಿಬ್ಬರು ಬಂದು ಟೋಟಲ್ 6 ಜನ ಬಂದು ನಾವು ಬುಕ್ ಮಾಡಿದ ರೆಸಾರ್ಟದ್ದು ವ್ಯೂ ಮಾತ್ರ ಭಾರಿ ಅನಿಸ್ತು ಮಾತ್ರ ಬೆಂಕಿ ಐತಿ ವ್ಯೂ ಎಲ್ಲ ಮಾತ್ರ ನೋಡ ಅನ್ನದ ಮಣ್ಣೆ ಮ್ಯಾರೇಜ್ ಆಗೈತಿ ಒಬ್ಬ ಬಂದ ದಾಂಡೇಲಿಗೆ ಮತ್ತೆ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ನೋಡ್ರಿ ನಮ್ಮ ಕಾಟೇಜಸ್ ಎಲ್ಲ ಹೆಂಗದಾವ ಇಲ್ಲಿ ನಮ್ಮ ಹುಡುಗರೆಲ್ಲ ಫುಲ್ ಸ್ವಿಮ್ಮಿಂಗ್ ಪೂಲ್ದ ಎಂಜಾಯ್ ಮಾಡತ್ತಾರ ಬರ್ರಿ ನಾವು ಮಾಡೋಣ್ರಿ ಬರ್ರಿ ಸರ್ ಈ ಕಡೆ ನೋಡ್ರಪ್ಪ ಅದ ಅಣ್ಣಗಳು ಫುಲ್ ಎಂಜಾಯ್ ಮಾಡತ್ತಾರದ ಹೊರಗೆ ಡ್ರೆಸ್ ಎಲ್ಲ ಎಂತಲ್ಲಿ ಬಂದೆಲ್ಲ ತಕೋಬೇಕು ಈಶಾಡಕ್ಕೆ ಬರ್ಲಿಕ್ಕಂದ್ರೆ ಹಿಂಗೆ ಈಶಾಡಕ್ಕೆ ಕಲ್ಕೋದು ನೋಡ್ರಿ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನೋಡು ವಿಶಾಲಣ್ಣ ಪುಷಪ್ಸ್ ಎಲ್ಲ ಹೊಡ್ಯಾತಂದ ಬರೀ ಇಂಥದೆಯಾ ಎಲ್ಲರೂ ಕುಣಿದು ಸುಸ್ತಾಗಿತ್ತು ಈವ್ನಿಂಗ್ ಸ್ನ್ಯಾಕ್ಸ ಮತ್ತು ಚಾಯ್ ಕುಡಿದು ಮತ್ತೆ ಚಾಲು ಮಾಡಿದ್ವು ಎಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನೈಟ್ ಊಟಕ್ಕೆ ಬಂದು ಊಟ ಮಾಡಿದ್ದು ಊಟಕ್ಕೆ ಏನೇನು ಐತೆ ತೋರಿಸ್ತೀನಿ ಬರ್ರಿ ನಿಮ್ಗೆ ಆಮೇಲೆ ನೋಡಿ ನೈಟ್ ವ್ಯೂ ಎಲ್ಲ ಹೆಂಗೆ ಕಾಣ್ತೈತಿ ಎಲ್ಲರೂ ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗಿಬಿಟ್ಟಾರ ಎಲ್ಲರೂ
ವೆಜ್ ಚಪಾತಿ. ನೆಕ್ಸ್ಟ್ ಇದೇನು ದೋಸ್ತ ಇದೇನಾ ಕ್ಯಾಪ್ಸಿಕಮ್ಮ ಇದು ಕ್ಯಾಬೇಜ. ಇದು ವೆಜ್ ಐಟಮ್ಸ್ ಒಳಗೆ ಮತ್ತು ರೈಸ್ ಐತಿ ಮತ್ತು ಸಾಂಬಾರು ಐತಿ. ನೆಕ್ಸ್ಟ್ ಲಿಂಬಿಕಾಯಿ ಇದಾವು, ಉಳ್ಳಾಗಡ್ಡಿ. ಇದು ಚಿಕನ್ ಇಲ್ಲಿ ನಾನ್ ವೆಜ್ದವ್ರದ್ದು ಚಿಕನ್ ಆ್ಯಂಡ್ ಸಾಂಬಾರು ಐತಿ. ಇದು ವೆಜ್ ಐಟಮ್ಸ್. ಇವ್ರು ಅಣ್ಣಗಳು ನೋಡ್ದ ಊಟ ಮಾಡತ್ತಾರದ, ಊಟಕ್ಕೆ ತೊಳ್ಕೊತಾರೆ ಈಗ ಫುಲ್ ಜೋರೀಗ. ಈಗ ಅಣ್ಣಗಳು ನಾನ್ ವೆಜ್ ತೊತಾರೋ ವೆಜ್ ತೊತಾರೋ ವೇಟಿಂಗ್ ನೋಡಿ ಅಣ್ಣಗಳು. ವಿಶಾಲ್ ಅಣ್ಣ ವೆಜ್ ತೊಗೋತಾರೆ ನೋಡೀಗ ಚಪಾತಿ.